ಓಕೆ, ಫೈನಲಿ ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಲಾವಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಲಾವಾ ಬ್ಲೇಜ್ ಕರ್ವ್ 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ ನನಗೆ ಲಾವಾದವ್ರು ಏನು ಕಳಿಸ್ಕೊಟ್ಟಿಲ್ಲ, ನಾನೇ ಅಮೆಝಾನಿಂದ 18,000 ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿದ್ದು. ಲಾವಾದವರು ಈ ಸ್ಮಾರ್ಟ್ಫೋನಲ್ಲಿ ಏನು ಸ್ಪೆಸಿಫಿಕೇಶನ್ ಕೊಡ್ತಾ ಇದ್ದಾರೆ ಈ ಪ್ರೈಸ್ ರೇಂಜಿಗೆ, ಸದ್ಯಕ್ಕಂತೂ ಬೇರೆ ಯಾವ ಬ್ರ್ಯಾಂಡ್ ಅವರು ಕೂಡ ಈ ಬೆಲೆ ಕೊಡ್ತಿಲ್ಲ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಬರೆದಿದ್ದಾರೆ. ಪರವಾಗಿಲ್ಲ, ಬಾಕ್ಸ್ನ ಕ್ವಾಲಿಟಿ. ಓಪನ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂದೊಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು 18,000 ರೂಪಾಯಿ ಫೋನ್ ಅಂತ ನಿಜ ಅನ್ನಿಸ್ತಾ ಇಲ್ಲ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಒಂದು ವಾರಂಟಿ ಕಾರ್ಡು. ಸೊ ನೀವು ಆನ್ಲೈನಲ್ಲಿ ಇದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದು ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ, ಆಯಿತಾ. ನೀವು ಯಾವುದೇ ಸರ್ವಿಸ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಈ ನಂಬರಿಗೆ ಕಾಲ್ ಮಾಡಿದ್ರೆ ಅವರೇ ಮನೆಗೆ ಬಂದ್ಬಿಟ್ಟು ನಿಮ್ಮ ಸ್ಮಾರ್ಟ್ಫೋನ್ ಏನಾದರೂ ಆಯಿತು ಅಂದರೆ ಸರ್ವಿಸ್ ಮಾಡ್ತಾರೆ. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಕೆಳಗಡೆ ನಮಗೆ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ. USB Type-C ಇಂದ 3.5mm ಹೆಡ್ಫೋನ್ ಜಾಕ್ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಈ ಸ್ಮಾರ್ಟ್ಫೋನಲ್ಲಿ ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಇದ್ರ ಕೆಳಗಡೆ USB Type-C ಇಂದ Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ Type-C ಇಂದ Type-C ಇದಕ್ಕಿಂತ ಮುಂಚೆ ಯಾರು ಕೊಟ್ಟಿರಲಿಲ್ಲ ಅಂತ ಕಾಣುತ್ತೆ ನನಗೆ ಗೊತ್ತಿರೋ ಹಾಗೆ. ಇದರ ಜೊತೆಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಈ ಪ್ರೈಸ್ ರೇಂಜ್ಗೆ 33 ವ್ಯಾಟ್ ಅಂತ ಅಂದರೆ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಅದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಇದು 18,000 ರೂಪಾಯಿನ ಫೋನ್ ಅಂತ ನಿಜ ಅನಿಸಲ್ಲ, ಆಯಿತಾ. ಸಖತ್ತು ಪ್ರೀಮಿಯಂ ಬಿಲ್ಡನ್ನು, ಸಖತ್ತು ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಬೇರೆಯವ್ರಿಗೇನಾದರೂ ಕೊಟ್ರಿ ಅಂತ ಅಂದರೆ ಮಿನಿಮಮ್ ಒಂದು 30,000 ರೂಪಾಯಿ ಆದರೂ ಅಂತಾರೆ, ಆಯಿತಾ. 18,000 ರೂಪಾಯಿ ಅಂತ ನಿಜ ಅನಿಸಲ್ಲ. ಈ ಸ್ಮಾರ್ಟ್ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸು, ಬೆಂಕಿ ವಿಷಯ, ಆಯಿತಾ. ಹಿಂಗಡೆ ಇರುವಂಥದ್ದು ಗೊರಿಲ್ಲಾ ಗ್ಲಾಸ್ 3, ಇಂಪ್ರೆಸಿವ್ ವಿಷಯ. ಫ್ರಂಟಲ್ಲಿರುವಂಥದ್ದು ಡ್ರ್ಯಾಗನ್ ಟೇಲ್ ಸ್ಟಾರ್ 2 ಅಂತ ಇದೆ. ಇದು ಕೂಡ ಒಂದು ಲೆವೆಲ್ ಪವರ್ಫುಲ್ ಆಗಿರುವಂಥ ಗ್ಲಾಸೇ. ಫ್ರಂಟಲ್ಲಿ ಅವರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ನೀವು ಸಪ್ರೇಟಾಗಿ ಹಾಕೊಬೇಕಾಗುತ್ತೆ. ಒಂದು ಪಂಚೋಲ್ ಕ್ಯಾಮ್ರಾ ಇದೆ. ಆಲ್ಮೋಸ್ಟ್ ಬೆಜರ್ಲೆಸ್ ಡಿಸ್ಪ್ಲೇ, ಆಯಿತಾ, ತುಂಬ ಕಡಿಮೆ ಇದೆ. ಸೂಪರ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹೆವಿ ಲೈಟ್ ವೆಯ್ಟ್ ಕೂಡ ಇದೆ. 189 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.8mm ಥಿಕ್ನೆಸ್ಸನ್ನು ಸಹ ಹೊಂದಿರುವಂಥದ್ದು. ಹಿಂಗಡೆ ಗ್ಲಾಸು ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಈವನ್ ಫ್ರೇಮು ಕೂಡ ಅಷ್ಟೇ ಗ್ಲಾಸಿ ಫಿನಿಶ್, ಆಯಿತಾ. ಪ್ಲಾಸ್ಟಿಕ್ ಫ್ರೇಮ್ ಇದು, ಬಟ್ ಫ್ರೇಮಲ್ಲೂ ಕೂಡ ತುಂಬ ಸ್ಮಡ್ಜಸ್ ಕೂರುತ್ತೆ ಅಂತ ಅನ್ನಿಸ್ತು ನನಗೆ. ಹಿಂಗಡೆದಂತೂ ಹೆವಿ ಫ್ರಂಟು ಬ್ಯಾಕ್ ಎರಡು ಕೂಡ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ಆಯಿತಾ. ಸಖತ್ತು ಯಾವುದೋ ಕಾಸ್ಟ್ಲಿ ಫೋನ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು, ಸಿಂಗಲ್ LED ಫ್ಲ್ಯಾಶ್ ಇದೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ನಮಗೆ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೊಡಲ್ಲ. 2 ಸಿಮ್ ನೀವು ಹಾಕೋಬೋದು. ಜೊತೆಗೆ IR ಬ್ಲಾಸ್ಟರ್ನ ಕೂಡ ಕೊಟ್ಟಿದ್ದಾರೆ ಗುರು. ನಾನು ನಿಜ ಇಂಪ್ರೆಸ್ ಮಾಡ್ತು ನನಗೆ 18,000 ರೂಪಾಯಿಗೆ ಇಷ್ಟು ಒಳ್ಳೆ ಬಿಲ್ಡನ್ನು ಲಾವಾದವ್ರು ಕೊಡ್ತಾರೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ನಮ್ಮ ದೇಶದ ಬ್ರ್ಯಾಂಡು. ಸೊ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇಲ್ಲೂ ಕೂಡ ಅವರು ಕಾಂಪ್ರಮೈಸನ್ನು ಮಾಡಿಲ್ಲ. 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಬಿಸಿಲಿಗೆ ಹೋದರೂ ಸಹ ಹೆವಿ ಬ್ರೈಟ್ ಆಗುತ್ತೆ. HDR10+ ಸಹ ಇರುವಂಥದ್ದು. ವೈಡ್ L1 ಸಪೋರ್ಟ್ ಸಹ ಇದೆ. ಸೊ ಡಿಸ್ಪ್ಲೇ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಸಖತ್ತಾಗಿದೆ, ವಿವಿಡ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಸೊ ಬೆಂಕಿ ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜು. ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಇದೆ, ಅಂದರೆ ಸ್ಟೋರೇಜನ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳುತ್ತೆ. ಅಪ್ ಟು 8GB ರ್ಯಾಮ್ ಎಕ್ಸ್ಟೆಂಡ್ ಆಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5 ರ್ಯಾಮು. ಈ ಪ್ರೈಸ್ ರೇಂಜಿಗೆ LPDDR5 ರ್ಯಾಮ್ ದೊಡ್ಡ ಬ್ರ್ಯಾಂಡ್ಗಳೇ ಕೊಡ್ತಿಲ್ಲ ಗುರು. ಈ ಪ್ರೈಸ್ ರೇಂಜಿಗೆ ಲಾವಾದವ್ರು ಕೊಡ್ತಾ ಇದ್ದಾರೆ. ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ, UFS 3.1 ಸ್ಟೋರೇಜ್. ಅದು ಹೆಂಗೆ ಅಂತ ಗೊತ್ತಿಲ್ಲ, ಇಷ್ಟು ಕಡಿಮೆ ಬೆಲೆಗೆ. ಕರ್ವ್ಡ್ ಡಿಸ್ಪ್ಲೇ, ಗ್ಲಾಸ್ ಬ್ಯಾಕು, ಬೆಂಕಿ ಲುಕ್ಕು, ಫುಲ್ ಅಮೋಲೆಡ್, 120 ಹರ್ಟ್ಸ್, ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. ಈವನ್ ಸ್ಟೋರೇಜಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಲಾವಾದವ್ರದ್ದು ಹೆಂಗೆ ತೊಗೊಂಬರ್ತವ್ರೆ ಅಂತ ಗೊತ್ತಿಲ್ಲ ಈ ಪ್ರೈಸ್ ರೇಂಜಿಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಇಲ್ಲೂ ಕೂಡ ಒಂದು ಲೆವೆಲ್ಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ. ಡೈಮೆನ್ಸಿಟಿ 7050 5G ಪ್ರೊಸೆಸರ್.
ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ನಂಗೆ ಅನ್ನಿಸ್ತಂಗೆ ಇದನ್ನೇ ಕೊಡ್ತಾರೆ, ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 5,79,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ರೇಟಿಂಗನ್ನೇ. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಸ್ಮಾರ್ಟ್ಫೋನಲ್ಲಿ 49% ಬ್ಯಾಟ್ರಿ ಇತ್ತು. ಚೆಕ್ ಮಾಡಾದಮೇಲೆ ಸುಮಾರು 5% ಬ್ಯಾಟ್ರಿ ಡೌನ್ ಆಗುತ್ತೆ 44%ಗೆ. ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಸ್ಮಾರ್ಟ್ಫೋನ್ನ ಟೆಂಪ್ರೇಚರು ಮಾಮೂಲಿ 36 ಡಿಗ್ರಿ ಇತ್ತು ರೂಮ್ ಟೆಂಪ್ರೇಚರು. ಅದು ಬೆಂಚ್ ಮಾರ್ಕ್ ಆದಮೇಲೆ ಬರೀ 4 ಡಿಗ್ರಿ ಜಾಸ್ತಿ ಆಯಿತು, 40 ಡಿಗ್ರಿ ಸೆಲ್ಸಿಯಸ್. ಸೊ ಈ ಸ್ಮಾರ್ಟ್ಫೋನ್ ಹೆವಿ ಅಂದರೆ ಹೆವಿ ಗೇಮ್ ಆಡ್ತಿರ್ಬೇಕಾದ್ರೂ ಸಹ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ, ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ನಾವು ಗೇಮಿಂಗ್ ಟೆಸ್ಟನ್ನು ಕೂಡ ಮಾಡಿದ್ದೀವಿ. BGMI ಅಪ್ ಟು ನಿಮಗೆ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ, ಆಯಿತಾ. ಸೂಪರ್ ವಿಷಯ. ಈ ಸೆಟ್ಟಿಂಗಲ್ಲಿ ಸಖತ್ತು ಸ್ಮೂತಾಗಿ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ ನನಗೆ. ತುಂಬ ಸ್ಮೂತಾಗಿ ಗೇಮ್ ಪ್ಲೇ ಸಿಕ್ತು. ಇನ್ನು HDR ಅಲ್ಟ್ರಾದಲ್ಲಿ ಅಪ್ ಟು HDR ಅಲ್ಟ್ರಾ ಹೋಗುತ್ತೆ, ಅಂದರೆ ವಿಜುವಲ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ಸ್ವಲ್ಪ ಲ್ಯಾಗಿ ಅನ್ನೋ ಒಂದು ಫೀಲ್ ಕೊಡ್ತು ನನಗೆ. ಸೊ ಇನ್ ಕೇಸ್ ನಿಮಗೆ ಒಳ್ಳೆ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮಲ್ಲಿ ಆಡಿದ್ರೆ ನಂಗೆ ಅನ್ನಿಸ್ತಂಗೆ ಲ್ಯಾಗ್ ಫ್ರೀ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಒಳ್ಳೆ ವಿಷಯ, ಆಯಿತಾ. ಈ ಪ್ರೈಸ್ ಒಂದಿಗೆ ಆಲ್ಮೋಸ್ಟ್ ಒಳ್ಳೆ ಪ್ರೋಸೆಸರ್ನೇ ಹಾಕಿದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಪ್ರೋಸೆಸರ್, ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಮಿಡ್ ಸೆಟ್ಟಿಂಗಲ್ಲಿ ಹೈ ಸೆಟ್ಟಿಂಗಲ್ಲಿ ಆಡ್ಕೋಬೋದು. ಅಪ್ಲಿಕೇಶನ್ ಎಲ್ಲ ಸ್ಮೂತಾಗಿ ರನ್ ಮಾಡುತ್ತೆ. ಸೊ ಒಳ್ಳೆ ಪ್ರೋಸೆಸರ್ ಅಂತಲೇ ಅಂತೀನಿ. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಇದರಲ್ಲಿ ಮೇನ್ ಸೆನ್ಸಾರ್ ಬಂದ್ಬಿಟ್ಟು 64 MP ಮೇನ್ ಸೆನ್ಸಾರು, ಸೋನಿ ಸೆನ್ಸಾರ್ ಅಂತೆ. ಸೊ ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಚೆನ್ನಾಗಿದೆ, ಆಯಿತಾ, ಪರವಾಗಿಲ್ಲ ಒಂದು ಲೆವೆಲ್ಗೆ. ನಾನು ಕೆಲವೊಂದು ಪೋರ್ಟ್ರೇಟ್ ಶಾಟನ್ನು ಸಹ ತೆಗೆದೆ, ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ನಾನು ಬಿಸಿಲಲ್ಲಿ ಕ್ಲಿಕ್ ಮಾಡ್ತಿರ್ಬೇಕಾದ್ರೆ ಅಂದರೆ ನಾನು ಫೋಟೋ ಕ್ಲಿಕ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಡಿಲೇ ಇದೆ ಅನ್ನಿಸ್ತು, ಟೈಮ್ ತೊಗೊಳುತ್ತೆ ಒಂದು ಫೋಟೋನ ಪ್ರೋಸೆಸ್ ಮಾಡೋದಕ್ಕೆ. ಕ್ಲಿಕ್ ಮಾಡೋದು ಕೂಡ ಫೋಟೋ ನಿಧಾನ ಕ್ಲಿಕ್ ಆಗುತ್ತೆ. ಸೊ ಮೋಸ್ಟ್ಲಿ ಬಿಸಿಲಲ್ಲಿ ಇದಕ್ಕಾಗಾಯ್ತಾ ಅಥವಾ ಏನಾದರೂ ಸಾಫ್ಟ್ವೇರ್ ಇಶ್ಯೂ ಇದೆಯಾ ಅಂತ ಗೊತ್ತಿಲ್ಲ. ಒಟ್ಟಿಗೆ ಫೋಟೋ ಕ್ಲಿಕ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಲೇ ಇದೆ, ಟೈಮ್ ತೊಗೊಳುತ್ತೆ ಅಂತ ಅನ್ನಿಸ್ತು ನನಗೆ ಹೊರಗಡೆ. ಇನ್ನೂ ಕ್ವಾಲಿಟಿ ಪರವಾಗಿಲ್ಲ, ಅಂದರೆ ಹೆವಿ ಬೆಂಕಿಗುರು ಈ ಪ್ರೈಸನ್ಸ್ಗೆ ಅಂತ ಅನ್ನಲ್ಲ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು, ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು ಒಂದು ಲೆವೆಲ್ಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತೋರಿಸ್ತಾ ಇದ್ದೀನಿ ನನಗೆ, ಪರವಾಗಿಲ್ಲ ಅಂತೀನಿ. ಅಷ್ಟೊಂದು ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಡೇ ಲೈಟಲ್ಲಿ ಚೆನ್ನಾಗಿ ತೆಗೆಯುತ್ತೆ. ಅದನ್ನು ಬಿಟ್ಟರೆ 2 MP ಮ್ಯಾಕ್ರೋ ಇದೆ, ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ತಿಲ್ಲ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮೇನ್ ಸೆನ್ಸಾರ್ ಪರವಾಗಿಲ್ಲ ಅಂತೀನಿ, ಆಯಿತಾ. ಈ ಪ್ರೈಸ್ ರೇಂಜ್ಗೆ ಬೆಂಕಿ ಕ್ಯಾಮ್ರಾ ಅಂತ ಅನ್ನಲ್ಲ ನಾನು. ನೀವು ಓವರಾಲ್ ನೋಡಿ ಈ ಸ್ಮಾರ್ಟ್ಫೋನ್ ಪರ್ಫಾರ್ಮೆನ್ಸು ಇದಕ್ಕಿಂತ ಮುಂಚೆ ಏನು ಹೇಳಿದೆ ನಾನು, ಮೀಡಿಯಾ ಕನ್ಸಂಪ್ಷನಿಗೆ, ಮಲ್ಟಿ ಟಾಸ್ಕಿಂಗಿಗೆ, ಪರ್ಫಾರ್ಮೆನ್ಸಿಗೆ ಈ ಸ್ಮಾರ್ಟ್ಫೋನ್ ಚೆನ್ನಾಗಿದೆ. ಕ್ಯಾಮ್ರಾಗೆ ನಾನು ಅಷ್ಟೇ ಅಂತೀನಿ, ಫುಲ್ ಮಾರ್ಕ್ಸನ್ನು ಕೊಡುವುದಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಬಟ್ ನನ್ನ ಫೋನಲ್ಲಿ ಮಾತ್ರ ಈ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಥವಾ ಎಲ್ಲ ಫೋನಲ್ಲಿ ಇದೆಯಾ ನನಗೆ ಗೊತ್ತಿಲ್ಲ. ನಾನು ಫ್ರಂಟ್ ಸೆಲ್ಫಿ ತಗೊಂಡಾಗ ಒಂದು ಲೈನ್ ಬರ್ತಾ ಇದೆ, ಆಯಿತಾ. ಸೊ ಈವನ್ ಈ ಸ್ಕ್ರೀನ್ ಮೇಲೂ ಒಂದು ಲೈನ್ ಕಾಣುತ್ತೆ, ತೆಗೆದಾದ್ಮೇಲೂ ಸಹ ಆ ಫೋಟೋದಲ್ಲಿ ಒಂದು ಲೈನ್ ಬರುತ್ತೆ, ಆಯಿತಾ. ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಏನಂತ ಗೊತ್ತಿಲ್ಲ, ಏನು ಕ್ಯಾಮ್ರಾ ಇಶ್ಯೂ ಇದೆಯಾ ಏನಕ್ಕೆ ಈ ರೀತಿ ಅಂತ. ಸೊ ಫುಲ್ ಒಂದು ಲೈನ್ ಬರ್ತಿದೆ, ಈವನ್ ಈ ಸ್ಕ್ರೀನ್ ಮೇಲೂ ಕೂಡ ಒಂದು ಲೈನ್ ಬರ್ತಾ ಇದೆ. ಸೊ ಇದು ಮೋಸ್ಟ್ಲಿ ಸಾಫ್ಟ್ವೇರ್ ಗ್ಲಿಚ್ ಇರಬಹುದು, ಇಶ್ಯೂ ಇರಬಹುದು ಅಂತ ಕಾಣುತ್ತೆ. ಮೋಸ್ಟ್ಲಿ ಸಾಫ್ಟ್ವೇರ್ ಅಪ್ಡೇಟಿಂದ ಫಿಕ್ಸ್ ಆಗ್ಬೋದು ಅಂತ ಅನ್ಕೋತೀನಿ. ನೋಡೋಣ, ಆಯಿತಾ. ನಾನು ಯಾವುದಕ್ಕೂ ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಇದಕ್ಕೆ ಅಥವಾ ಏನು ಮಾಡೋದು ಅಂತ. ಒಟ್ಟಿಗೆ ಒಂದು ಲೈನಿಂಗ್ ಇಶ್ಯೂ ಅಂತೂ ಬರ್ತಿದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದೆ 30 FPS ಫ್ರಂಟ್ ಕ್ಯಾಮ್ರಾ, ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು, ಅದನ್ನು ಕೂಡ ತೋರಿಸ್ತಿದ್ದೀನಿ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಇನ್ನು ಈ ಸ್ಮಾರ್ಟ್ಫೋನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಪ್ರೈಸ್ ರೇಂಜಿಗೆ ಇನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮೆಜಾರಿಟಿ ಬ್ರ್ಯಾಂಡ್ಗಳು ಕೊಡಲ್ಲ, ಯೂಶಲಿ ಕೊಟ್ಟರು ಬೇರೆದ್ರಲ್ಲಿ ಕಾಂಪ್ರಮೈಸ್ ಮಾಡಿರ್ತಾರೆ. ಇವರು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಫೇಸ್ ಅನ್ಲಾಕ್ ಸಹ ಇದೆ. ಫೇಸ್ ಅನ್ಲಾಕು ಒಂದು ಲೆವೆಲಿ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ ನೀವೇ, ನಾಟ್ ಬ್ಯಾಡ್, ತುಂಬ ಫಾಸ್ಟಾಗೇ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು, ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ಇಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇನ್ನು OS ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ Android 13 ಇದೆ, ಒಂದು ವರ್ಷ ಹಳೆ OS. Android 14 ಕೊಡ್ಬೋದಾಗಿತ್ತು, ಏನೂ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಒಟ್ಟಿಗೆ ಸದ್ಯದಲ್ಲೇ Android 14 ಅಪ್ಡೇಟ್ ಬರುತ್ತಂತೆ. ಎಷ್ಟು ವರ್ಷಗಳ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಂಗೆ ಅನಿಸ್ತಂಗೆ ಒಂದು 2 ವರ್ಷ ಕೊಡಬಹುದಾ ಅಂತ, ಆಯಿತಾ. ಲಾವಾದವ್ರ ಮೇಲೆ ಈ OS ಅಪ್ಡೇಟ್ ಗೊತ್ತಿಲ್ಲ, ನಮಗೆ ಹೇಳೋದಕ್ಕಾಗಲ್ಲ. 2 ವರ್ಷ ಕೊಟ್ಟರೆ ದೊಡ್ಡ ವಿಷಯ ಅಂತ ಅನಿಸುತ್ತೆ. ಕಾದು ನೋಡೋಣ. ಕ್ಲೀನ್ OS ಆಯಿತು, ಎಲ್ಲೂ ಕೂಡ ಬ್ಲೂಟ್ವೇರ್ಸ್ ಇಲ್ಲ, ಎಲ್ಲೂ ಆ್ಯಡ್ಸ್ ಇಲ್ಲ,
ತುಂಬ ಕ್ಲೀನಾಗಿದೆ ಓ ಎಸ್ಸು, ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ. ಸದ್ಯಕ್ಕಂತೂ ಎಲ್ಲೂ ಕೂಡ ಲ್ಯಾಗಿ, ಎಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇಲ್ಲ. ಫ್ಯೂಚರಲ್ಲಿ ಯೂಸ್ ಮಾಡ್ತಾ ಗೊತ್ತಾಗ್ಬೋದೇನೋ, ಆಯಿತಾ. ಕೆಲವೊಂದು ಟೈಮ್ ಹಂಗೆ ಆಯಿತಾ, ಸಣ್ಣದಿರ್ತವೆ, ಗೊತ್ತೇ ಆಗಿರಲ್ಲ ನಮಗೆ. ಫೋನ್ ಕಾಲ್ ಬಂದಾಗ ನೆಟ್ವರ್ಕ್ ಹೋಗೋದು, ಅಂದರೆ ಇಂಟರ್ನೆಟ್ ಆಫ್ ಆಗೋದು, ಈ ರೀತಿಯೆಲ್ಲ ಆಗೋ ಫೋನ್ಗಳು ಇದ್ದಾವೆ ಕೆಲವೊಂದು ಲಾಭದಲ್ಲಿ. ಅದನ್ನೆಲ್ಲ ಫಿಕ್ಸ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸದ್ಯಕ್ಕಂತೂ ಸ್ಮೂತಾಗಿದೆ. ಹೋಗ್ತಾ ಪ್ರಾಬ್ಲಮ್ ಆದರೆ ಗೊತ್ತಾಗಬಹುದೇನೋ, ಆಯಿತಾ. ಲಾಂಗ್ ಟರ್ಮ್ ರಿವ್ಯೂ ಮಾಡಿದ್ರೆ ಹೇಳ್ತೀನಿ. ಸೊ ಓ ಎಸ್ ಪರವಾಗಿಲ್ಲ, ಬಟ್ ಹಳೆ ಓ ಎಸ್. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, ಬೆಂಕಿ ವಿಷಯ. ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಆಗುತ್ತೆ, ಕ್ರೇಜಿ ವಿಷಯ. ಕಾಂಪ್ರಮೈಸನ್ನು ಮಾಡಿಲ್ಲ, ಸ್ಪೀಕರ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಸಪೋರ್ಟ್ ಸಹ ಇದೆ, ಕ್ರೇಜಿ ವಿಷಯ. ನಮಗೆ 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸೊ ನಮ್ಮ ದೇಶದೆಲ್ಲ 5G ನೆಟ್ವರ್ಕ್ ಬರುತ್ತೆ, ಥರ ಕೆಡ್ಸ್ಕೊಂಬೇಡಿ. ಜೊತೆಗೆ ಆಗಲೇ ಹೇಳ್ದಂಗೆ IR ರಿಮೋಟ್, IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಿಮ್ಮ ಟಿ ವಿಯನ್ನು IR ಸಪೋರ್ಟ್ ಆಗುವಂಥ ಡಿವೈಸ್ನ ಫೋನಿಂದಲೇ ಕಂಟ್ರೋಲ್ ಮಾಡ್ಬೋದು. ಕ್ರೇಜಿ ವಿಷಯ ಗುರು. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು ಈ ಸ್ಮಾರ್ಟ್ಫೋನ್. ಲಾವಾ ಅಂತ ಬ್ರ್ಯಾಂಡು, ನಮ್ಮ ದೇಶದ ಬ್ರ್ಯಾಂಡು, ಬರೀ 18,000 ರೂಪಾಯಿಗೆ ಇಷ್ಟು ಒಳ್ಳೆಯ ಸ್ಪೆಸಿಫಿಕೇಷನ್, ಆನ್ ಪೇಪರ್ ಇಷ್ಟು ಒಳ್ಳೆಯ ಸ್ಪೆಸಿಫಿಕೇಷನ್ ಕೊಡ್ತಾರೆ ಅಂತ ಅಂದ್ಕೊಂಡಿಲ್ಲ. ದೊಡ್ಡ ಬ್ರ್ಯಾಂಡ್ಗಳೇ ಕೊಡ್ತಾ ಇಲ್ಲ, ಇವರು ಅದನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ಬೆಂಕಿ, ಕರ್ವ್ ಡಿಸ್ಪ್ಲೇ, ಗ್ಲಾಸ್ ಬೇಕು, ಎಲ್ಲ ಸಖತ್ತಾಗಿದೆ. ಡಿಸ್ಪ್ಲೇ ಬೆಂಕಿ ಇದೆ, ರ್ಯಾಮು ಸ್ಟೋರೇಜ್ ಕಾಂಪ್ರಮೈಸ್ ಇಲ್ಲ, ಪ್ರೊಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಅಷ್ಟಕ್ಕಷ್ಟೇ ಓಕೆ. ಇನ್ನು ಬ್ಯಾಟ್ರಿ ಚೆನ್ನಾಗಿದೆ, ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ, ಸೆಕ್ಯೂರಿಟಿ ಇನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಓ ಎಸ್ಸು ಚೆನ್ನಾಗಿದೆ, ಬಟ್ ಹಳೆ ಓ ಎಸ್ಸು, ಕನೆಕ್ಟಿವಿಟಿ ಚೆನ್ನಾಗಿದೆ. ಓವರಾಲ್ ನೋಡೋದಕ್ಕೆ ಹೋದರೆ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಫೋನ್ ಸದ್ಯಕ್ಕೆ ಸಿಗೋಲ್ಲ. ನೋಡಿ, ನಿಮ್ಗೆ ಈ ಬ್ರ್ಯಾಂಡಲ್ಲಿ ನಂಬಿಕೆ ಇದೆ ಅಂತ ಅಂದರೆ ಸರ್ವಿಸನ್ನು ಮನೆಗೆ ಕೊಡ್ತಾರಂತೆ, ತೊಗೊಬೋದು ಅನಿಸಿದ್ರೆ ಆರಾಮಾಗಿ ತೊಗೊಳ್ಳಿ. ಆನ್ ಪೇಪರ್ ಸದ್ಯಕ್ಕಂತೂ ಈ ಸ್ಮಾರ್ಟ್ಫೋನ್ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಆನ್ ಪೇಪರ್ ಲಾಂಗ್ ಟೈಮ್ ಟೆಸ್ಟ್ ಮಾಡಿದ್ಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಸೊ ಇಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.